ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನೋಡಿ, ಈ ಸಮಸ್ಯೆ ಅಂದರೆ ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ಕೂಡ ಸಮಸ್ಯೆಗಳಿದ್ದೇ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು, ನಮ್ಮ ಶಿಕ್ಷಣ ಆಗಿರಬಹುದು, ಆರೋಗ್ಯ ಆಗಿರಬಹುದು, ಹಾಗೆ ಯಾವುದಾದ್ರೂ ಮನೆ ಖರೀದಿ ಮಾಡ್ತೀವೋ, ಆಸ್ತಿ ಖರೀದಿ ಮಾಡ್ತೀವೋ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ವಿವಾದಗಳಾಗಿರಬಹುದು, ಮದುವೆ ಆಗಿರಬಹುದು, ಸುಮಾರು ಕ್ಷೇತ್ರಗಳಲ್ಲೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗಬೇಕು ಅಂದರೆ ನೀವೇನು ಮಾಡಬೇಕು? ನಕ್ಷತ್ರ ನಾಡಿ ಪ್ರತಿದಿನ ಬೆಳಗ್ಗೆ 8:30ಕ್ಕೆ ನೋಡಬೇಕು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು, ಗುರೂಜಿಯವರೊಟ್ಟಿಗೆ ಮಾತನಾಡಬೇಕು. ಅದರ ಜೊತೆಗೆ ಬಹುಮುಖ್ಯವಾದಂತಹ ವಿಚಾರ ಏನು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಯಾವ ರೀತಿ ಕಲಿಯೋದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಲಿಸ್ಕೊಡಲಾಗುತ್ತೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ನೋಡಿ, ಜೂನ್ 8ನೇ ತಾರೀಕು 113ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಈ ಬ್ಯಾಚ್ಗೆ ನೀವು ಕೂಡ ಜಾಯಿನ್ ಆಗಬಹುದಾಗಿದೆ. ರಿಜಿಸ್ಟರ್ ಆಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಮನೆಯಿಂದಲೇ ಕಲಿಬಹುದಾಗಿದೆ. ಮನೆಯಿಂದ ಬರೀ ನೀವೊಬ್ಬರು ರಿಜಿಸ್ಟರ್ ಆದರೆ ಇಡೀ ಮನೆ ಮಂದಿ ಕುಳಿತು ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಹೇಗೆ? ಕೇವಲ 7,999 ರೂಪಾಯಿಗೆ ಇಡೀ ಜ್ಯೋತಿಷ್ಯದ ಭಂಡಾರವನ್ನು ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. 15 ದಿನಗಳಲ್ಲಿ 15 ತರಗತಿಯನ್ನು ಗುರುಜಿಯವರ ನೇತೃತ್ವದಲ್ಲಿ ನೀವು ಪಡಿಬಹುದಾಗಿದೆ. ಪ್ರತಿದಿನ ಕೂಡ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಬೆಳಿಗ್ಗೆ ಒಂದು ಕ್ಲಾಸ್ ಇರುತ್ತೆ ಅಥವಾ ಸಂಜೆ ಒಂದು ಕ್ಲಾಸ್ ಇರುತ್ತೆ. ಯಾವುದಾದ್ರೂ ಒಂದು ಕ್ಲಾಸ್ಗೆ ನೀವು ಜಾಯಿನ್ ಆಗಬಹುದು, ಜ್ಯೋತಿಷ್ಯವನ್ನು ಕೂಡ ಕಲಿಬಹುದು, ನಿಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದು. ಮತ್ತ್ಯಾಕೆ ತಡ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ, ಹಾಗೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ 113ನೆಯ ಬ್ಯಾಚ್ ಯಾವಾಗ ಆರಂಭವಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಡೀಟೇಲ್ಸ್ಗಳಿದೆ ಅನ್ನೋದಕ್ಕೆ ಒಂದು ಸ್ಪೆಷಲ್ ವೀಡಿಯೋ ಇದೆ. ಮೊದಲು ನೋಡ್ಕೊಂಬಂದ್ಬಿಟ್ರೆ ನಾವು ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2nd ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಈ ಆನ್ಸರಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.
ನೋಡಿದ್ರಲ್ಲ ವೀಕ್ಷಕರೇ, ಈಗಲೇ ಕರೆ ಮಾಡಿ ಜಾಯಿನ್ ಆಗಿ ರಿಜಿಸ್ಟರ್ ಆಗಿ ನೀವು ಜ್ಯೋತಿಷವನ್ನ ಕೂಡ ಕಲಿಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಗುರುಜಿಯವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಮಂಗಳ ಗ್ರಹ ಮೇಷರಾಶಿಗೆ ಪ್ರವೇಶ ಮಾಡೋದ್ರಿಂದ ಯಾವ್ಯಾವ ರಾಶಿಗೆ ಏನೆಲ್ಲ ಶುಭ ಫಲಗಳಿದೆ, ಅಶುಭ ಫಲಗಳಿದೆ, ಈ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪ್ರತಿ ಗ್ರಹ ಆಕಾಶದಲ್ಲಿ ಚಲನೆ ಮಾಡ್ತಾ ಇರುತ್ತೆ. ಅಲ್ಲಿರ್ತಕ್ಕಂಥ ಕಂಪನಾಂಕಗಳನ್ನು ಎಳೆದು ನಮ್ಮ ಸೌರಮಂಡಲಕ್ಕೆ ಬಿಡ್ತಾ ಇರುತ್ತೆ. ಈ ಹಿಂದೆ ಮಂಗಳ ಗ್ರಹ ಮೀನರಾಶಿಯ ಒಂದು ಫ್ರೀಕ್ವೆನ್ಸಿನ ಬರ್ತಾ ಇತ್ತು. ಆ ಕಾರಣದಿಂದನೇ ಆ ಯುದ್ಧದ ಭೀತಿ ಸ್ವಲ್ಪ ಇತ್ತು. ಯಾಕಂದರೆ ಮಂಗಳ ಶನಿ ಜೊತೆ ಮೀನರಾಶಿಯಲ್ಲಿದ್ದಾಗ ಜಲಯುದ್ಧ ಅಂತ ನಾವು ಕರಿತೀವಿ, ಅದು ಮುಗಿದಿದೆ. ಈಗ ಅಗ್ನಿ ಯುದ್ಧ ಸ್ವಲ್ಪ ಆಗುತ್ತೆ, ಆದರೆ ಯಾರೂ ಇಲ್ಲ ಜಾಸ್ತಿ ಫೈಟ್ ಮಾಡೋಕ್ಕೆ. ಸೊ ವಾರ್ ಅನ್ನೋದು ಸ್ವಲ್ಪ ಇದ್ದೇ ಇರುತ್ತೆ. ವಾರ್ ಅನ್ನೋದು ಅಲ್ಲಲ್ಲೂ ಇದ್ದೇ ಇರುತ್ತೆ. ಮತ್ತು ಮೇಷರಾಶಿ ವೃಷಭಕ್ಕೆ ಪ್ರವೇಶ ಆಗಬೇಕು 20ನೇ ತಾರೀಕು ಜೂನ್ ನಂತರ. ಆವಾಗ ಸ್ವಲ್ಪ ಪರಿಸ್ಥಿತಿ ಒಂದು ಸಾಧಾರಣ ಒಂದು ಹಂತಕ್ಕೆ ಬರುತ್ತೆ. ಇವತ್ತಿನ ದಿವಸ ನಮಗೆ ಸಮಸ್ಯೆ ಏನಾಗಿದೆ ಅಂದರೆ, ನಾವು ನೆಮ್ಮದಿಯಾಗಿರಬೇಕು ಅಂದರೆ ಇನ್ಯಾರೋ ಇಬ್ಬರು ಕಚ್ಚಾಡ್ತಾ ಇರೋರು ಸುಮ್ಮನಿರಬೇಕು. ಆ ಪರಿಸ್ಥಿತಿ ಬಂದಿದೆ. ನಾವು ನೆಮ್ಮದಿಯಾಗಿರಬೇಕು ಅಂದರೆ ಇನ್ಯಾರೋ ಬೇರೆ ಬೇರೆ ದೇಶದಲ್ಲಿರೋರು ಕಚ್ಚಾಡೋದನ್ನು ನಿಲ್ಲಿಸಬೇಕು. ಇದು ನಮ್ಮ ಮಾನವನ ವಿಪರ್ಯಾಸ. ನಾವು ಸ್ವಾರ್ಥತನದಿಂದ ಪೂಜೆ ಪುನಸ್ಕಾರ ಎಲ್ಲ ಹವನಾದಿಗಳನ್ನ ಮಾಡ್ತೀವಿ, ಆದರೆ ಲೋಕ ಕಲ್ಯಾಣಕ್ಕೆ ಯಾವುದೂ ಮಾಡೋದಿಲ್ಲ. ಲೋಕ ಕಲ್ಯಾಣ ಭಾಳ ಇಂಪಾರ್ಟೆಂಟು. ಯಾಕಂದರೆ ಲೋಕ ಕಲ್ಯಾಣ ಮಾಡಿದಾಗ ಎಲ್ಲ ದೇಶಗಳು, ಎಲ್ಲ ರಾಷ್ಟ್ರಗಳು ಸಾಧಾರಣವಾಗಿರ್ತಕ್ಕಂಥದ್ದು, ಸಮಾಧಾನವಾಗಿರ್ತಕ್ಕಂಥದ್ದು ಇರಬೇಕು. ಇತಿಹಾಸದಲ್ಲಿ ಹಿಂದೂ ಧರ್ಮ ಯಾವ ದೇಶದ ಮೇಲೂ ಯುದ್ಧ ಸಾರಿಲ್ಲ, ತನ್ನಂತಾನು. ಬೇಕಾದ್ರೆ ಹಿಸ್ಟ್ರಿ ನೋಡ್ಕೊಳ್ಳಿ, ನಾನು ಅದನ್ನು ಹುಡುಕ್ತಾ ಇದ್ದೆ. ಭಾರತ ಅನ್ನೋ ದೇಶ ಭಾಳ ಹಿಂದೆಯಿಂದ ಹಿಡಿದು ಇವಾಗವರೆಗೂ ನೋಡಿದ್ರೆ ಎಲ್ಲ ಭಾರತಕ್ಕೆ ದಂಡೆ ಎತ್ತಿ ಬಂದಿರೋದೇ ಇತ್ತು. ಭಾರತ ದಂಡೆ ಎತ್ತಿ ಬೇರೆ ಕಡೆ ಹೋಗೇ ಇಲ್ಲ. ಇದು ನಮ್ಮ ಸಂಸ್ಕೃತಿಯಲ್ಲಿ ಡೀಪ್ ರೂಟೆಡ್. ಇದು ನಮ್ಮ ಭಾವನೆಗಳಲ್ಲಿ ಗಲಾಟೆ ಲೈಟಾಗಿರಲಿ ಅನ್ನೋದು ಒಂದು ವಿಚಾರ. ನಮಗ್ಯಾಕೆ ಕರ್ಮ ಕಟ್ಕೋಬೇಕು ಅನ್ನೋ ಒಂದು ಮನೋಭಾವ ಬೆಳೆದಿರೋದೇ ಈ ಹಿಂದೂ ಧರ್ಮದಲ್ಲಿ. ತುಂಬ ಜನ ಹಿಂದೂ ಧರ್ಮನ ಬೈದರೆ ಇದೊಂದು ಪದನ ನೀವು ತಲೆಯಲ್ಲಿಟ್ಕೊಳ್ಳಿ. ನಮ್ಮಲ್ಲಿ, ನಮ್ಮ ಸಂಸ್ಕೃತಿಲಿ ನಮಗ್ಯಾಕೆ ಕರ್ಮ ಕಟ್ಕೊಳ್ಳೋದು ಯಾಕೆ ಅನ್ನೋ ಒಂದು ಪದ ಇದೆಯಲ್ಲ, ಅದನ್ನು ಇನ್ನೊಬ್ಬರಿಗೆ ಹಿಂಸೆ ಕೊಡೋಕ್ಕೆ ತುಂಬ ಹಿಂದೆ ಎಳೆಯುತ್ತೆ. ಅದೇ ಬೇರೆ ಧರ್ಮಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾ ಇರ್ತೀವಿ. ನಮ್ಮ ಧರ್ಮಕ್ಕೆ ಅವ್ನು ಕೊಲೆ ಮಾಡು, ಕರ್ಮ ಕಟ್ಕೊಳ್ಳಲ್ಲ, ನೀನು ಕೊಲೆ ಮಾಡದೇ ಹೋದರೆ ಕರ್ಮ ಕಟ್ಕೊಳ್ತೀಯ ಅನ್ನೋ ಒಂದು ಸೈದ್ಧಾಂತ ಇರತಕ್ಕಂಥದ್ದು. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಗರ್ವದಿಂದ ತುಂಬ ಜನ ಇಲ್ಲ. ಇಲ್ಲೇ ಒಳಗಡೆ ಇರತಕ್ಕಂಥ ಕಚ್ಚಾಟಗಳು, ಜಾತಿ ವ್ಯವಸ್ಥೆಯ ಕಚ್ಚಾಟಗಳು, ಆ ಜಾತಿ ಈ ಜಾತಿ ಅಂತ ಕಚ್ಚಾಟಗಳು, ಇವ್ರ ಜೊತೆ ನಾವು ಮದುವೆ ಆಗಲ್ಲ, ಅವ್ರ ಜೊತೆ ಇವ್ರು ಮದುವೆ ಆಗಲ್ಲ, ಲವ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಒಂದೇ ಪಂಗಡದಲ್ಲಿರ್ತಕ್ಕಂಥ ಹಲವಾರು 3-4 ಪಂಗಡದಲ್ಲಿ ಉಪಪಂಗಡದಲ್ಲಿಯೂ ನಾವು ಮದುವೆ ಆಗಲ್ಲ ಅಂತ ಹೇಳ್ತಕ್ಕಂಥ ಗಲಾಟೆಗಳು ಯಾಕೋ ಸ್ವಲ್ಪ ಸಾಮಾಜಿಕವಾಗಿ ಒಂದು ಪಿಡುಗು ಅಂತ ಹೇಳ್ಬೋದು. ಆದರೆ ಭೌತಿಕವಾಗಿ ಎಲ್ಲ ಸರಿ ತೂಗುತ್ತೆ ನಮ್ಮ ಭಾರತದಲ್ಲಿ. ಭೌತಿಕವಾಗಿ, ಸಾಮಾಜಿಕವಾಗಿ ಸ್ವಲ್ಪ ಕಷ್ಟ. ಒಬ್ಬ ವ್ಯಕ್ತಿ ಯಾವುದೇ ಜಾತಿಯಾಗಿದ್ದರೂ ಪರವಾಗಿಲ್ಲ, ಅವನು ನಾರ್ಮಲ್ ಆಗಿದ್ದರೆ ಈ ಜಾತಿಯನ್ನು ನಾವು ಆಗಲ್ಲ ಅಂತಾರೆ. ಅವನಿಗೆ ಈ ಮಾಡ್ಕೊಳ್ಳೋರು ಏನಾದರೂ ಅವ್ರು ರೆಡಿ ಇದ್ದಾರೆ ಮಾಡ್ಕೊಳ್ಳೋರು ಏನಾದರೂ ಅವನು 20 ಕೋಟಿಗೆ ಒಡೆಯ 50 ಕೋಟಿಗೆ ಅವನ ಹತ್ರ ದುಡ್ಡಿದೆ ಅಂದರೆ ಜಾತಿ ಎಲ್ಲ ಮರ್ತು ಬಿಡ್ತೀರಲ್ವಾ? ಏನಂತೀರ?
ಯಾರೋ ಒಬ್ಬ ಕ್ಯಾಬ್ ಡ್ರೈವರ್ನ ಲವ್ ಮಾಡಿ ಅವ್ರು ಮದುವೆ ಮಾಡ್ಕೊಂಡು ಚೆನ್ನಾಗಿರೋದು ಅಂತ ಒಂದು ಲವ್ ಅಂತ ಬಂದರೆ ಅಲ್ಲಿ ಜಾತಿ ಬಂದ್ಬಿಡುತ್ತೆ. ಅವನೊಂದು 50 ಕಾರ್ ಓನರ್ ಇಟ್ಕೊಂಡವನೇ, ಅವ್ನ ಬಾಡಿ ಗಾರ್ಡ್ ಇದೆ ಅಂದ್ಬಿಟ್ರೆ ಹೌದಾ ಜಾತಿಯಲ್ಲಿ ಹೊಟ್ಟೋಗುತ್ತೆ. ಇದೇ ನಮ್ಮಗಳ ಮನಸ್ಥಿತಿ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನಸ್ಥಿತಿಗಳು ಹಿಂಗೆ ಎಲ್ಲ ಎಷ್ಟು ಲೋ ಲೆವೆಲ್ ಇದೆ ಅಂತ. ನಾವೆಲ್ಲ ದುಡ್ಡಿಗೆ ಬಿದ್ದುಬಿಡ್ತೀವಿ ಕೊನೆಗೆ. ಖಂಡಿತ ದುಡ್ಡಿಗೆ ನಾವು ಎಲ್ಲನೂ ಮಾರ್ಕೊಂಡ್ಬಿಡ್ತೀವಿ. ಅವಾಗ ಯಾವುದೂ ಬರೋಲ್ಲ. ಅದಿಲ್ಲದೆ ಇದ್ದಾಗ ಎಲ್ಲನೂ ಬರುತ್ತೆ. ಅವನ ಗುಣ, ಅವನ ಕೆಲಸ, ಅವನ ಜಾತಿ, ಅವನ ಮನೆತನ, ಅವನ ಎಷ್ಟು ಜನ ಅಕ್ಕ ತಂಗಿರು ಎಲ್ಲ ಇರುತ್ತೆ. ಕಾಸಿದ್ರೆ ಏನಿಲ್ಲ. ಅದಕ್ಕೆ ಕಲಿಯುಗದಲ್ಲಿ ಕಾಂಚಾಣಂ ಸರ್ವರ್ಥ ಸಾಧನಂ ಅಂತ ಹೇಳ್ತಾರೆ. ಸೊ ಹಾಗೆ ಮಂಗಳ ಗ್ರಹ ಮೇಷರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯಲ್ಲೇ ಸಂಚಾರ ಮಾಡೋದ್ರಿಂದ, ಹಾಗೆ 8ನೇ ಮನೆಯ ಅಧಿಪತಿಯಾಗಿರೋದ್ರಿಂದ ಸ್ವಲ್ಪ ಜಗಳಗಳು ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಮೇಷರಾಶಿ. ಈ ಮಂಗಳ ಮೇಷರಾಶಿಲಿ 20ನೇ ತಾರೀಕು ಜೂನ್ವರೆಗೂ ಇರುತ್ತೆ. ಸೊ ಈ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಮಂಗಳ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಎಫರ್ಟ್, ಅಂದರೆ ಅವರಾಗೆ ಅವರು ಓದಿ ಮಾಡ್ತಕ್ಕಂಥ ಒಂದು ಪರ್ಯಾಯ ಬರ್ತಕ್ಕಂಥದ್ದು ಇಂಪಾರ್ಟೆಂಟು. ಅವರಾಗೆ ಅವ್ರಿಗೆ ಬಂದಿಲ್ಲ ಅಂದರೆ ಓದೋದು ಸ್ವಲ್ಪ ಕಷ್ಟವೇ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚು ಫೈರ್ ಫೈಟಿಂಗ್ ಅಂತ ಹೇಳ್ತಾರೆ. ಕೆಲಸದಲ್ಲಿ ಟೆನ್ಷನ್ನು, ಪ್ರೆಷರು, ಮತ್ತು ಹಾಗೆ ತುಂಬ ಜನಕ್ಕೆ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಇಷ್ಟು ಮೇಷರಾಶಿಯ ವಿಚಾರ. ಜಾಬಲ್ಲಿ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಕಷ್ಟ ನಷ್ಟಗಳು ಆಗ್ತಕ್ಕಂಥದ್ದು. ಯಾಕಂದರೆ 1 ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಮನೆ ಅಲ್ಲ, 8ನೇ ಮನೆ ಜೊತೆ ಸೇರಿದೆ. ದಶಾಭುಕ್ತಿಗಳಲ್ಲಿ ಮಂಗಳ ದಶಾ ನಡೆದವ್ರಿಗೆ ಮಾತ್ರನೇ ಈ ಗೋಚಾರ ಫಲ ತಗೋಬೇಕು. ಗೋಚಾರ ಫಲ ಎಲ್ಲರಿಗೂ ಅಪ್ಲೈ ಆಗಲ್ಲ, ಎಲ್ಲ ಮೇಷ ಲಗ್ನದವ್ರಿಗೆ ಅಪ್ಲೈ ಆಗಲ್ಲ. ನಾನು ಲಗ್ನಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. ನೀವು ಜ್ಯೋತಿಷ್ಯ ಅರ್ಥ ಮಾಡ್ಕೋಬೇಕು. ನಕ್ಷತ್ರ ನಾಡಿದ್ದು ಅಂದರೆ ನೀವು ಲಗ್ನ ತಿಳ್ಕೊಂಡೇ ಎಲ್ಲನೂ ನೋಡಬೇಕು. ಲಗ್ನದಲ್ಲೇ ನೀವೇನಾದ್ರು ನೋಡಿದ್ರೆ ಅದು ಎಲ್ಲಿ ಬೇಕಾದ್ರೂ ಮಾರ್ಕೆಟಲ್ಲಿ ಸಿಗ್ತಾರೆ, ಬೇಕಾದಷ್ಟು ಜನ ಪುಂಗಿ ಊದವ್ರು ಸಿಗ್ತಾರೆ, ಅವ್ರ ಹತ್ರ ಹೋಗ್ಬೋದು. ರಾಶಿ ಪ್ರಕಾರ ಎಲ್ಲ ಹೇಳಿ ನಿಮಗೆ ತಲೆ ತಿಂದು ಆ ದೋಷ, ಈ ದೋಷ, ಕುಜ ದೋಷ, ಕಳತ್ರ ದೋಷ, ಈ ಯಾವ ದೋಷನೂ ಇಲ್ಲ, ಅವೆಲ್ಲ ಸುಳ್ಳು, ಅವೆಲ್ಲ ಹುಟ್ಟಾಕಿರೋದು. ಅದೊಂಥರ ಹೆಸರು, ಸಂಸ್ಕೃತದ ಹೆಸರು ತೊಗೊಂಬಂದ್ಬಿಡ್ತಾರೆ. ನಮಗೂ ಸಂಸ್ಕೃತ ಬರುತ್ತೆ, ಸಂಸ್ಕೃತದ ಹೆಸರು ತೊಗೊಂಡ್ಬಿಡ್ತಾರೆ, ಕಳತ್ರ ದೋಷ ಅಂತ. ಆ ಥರ ಯಾವ ದೋಷನೂ ಇಲ್ಲ. ಜ್ಯೋತಿಷ್ಯರ ದೋಷ ಇರಬೇಕು ಅವೆಲ್ಲ ಹೇಳೋದು ಅಷ್ಟೇ. ಯಾವ ದೋಷನ, ಕಳತ್ರ ದೋಷ ಯಾವುದೂ ಇಲ್ಲ. ದಶಾ ದೋಷ ಅಷ್ಟೇ ಇರೋದು. ದಶದಲ್ಲಿ ದೋಷ ಇದ್ದರೆ ಚೆನ್ನಾಗಿರಲ್ಲ, ದಶದಲ್ಲಿ ದೋಷ ಇಲ್ಲ ಒಂದು ಇತ್ತು ಅಂದರೆ ಚೆನ್ನಾಗಿರಲ್ಲ, ಇಲ್ಲ ಅಂದರೆ ಚೆನ್ನಾಗಿರ್ತೀರ. ಇಷ್ಟೇ ನೀವು ತಲೆಲಿಟ್ಕೋಬೇಕಾಗಿ. ಅದಕ್ಕೆ ಬದಲಾಗ್ತಾ ಇರುತ್ತೆ ಜೀವನ. ಈಗ ಕಳತ್ರ ಕಾರಕ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ, ಕಳತ್ರ ದೋಷ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ ತಕ್ಷಣ ಹೋಗೋಕ್ಕೆ ಅವೇನು ಆಚೆ ಕಡೆ ಭಿಕ್ಷೆ ಬೇಡ್ಕೊಂಬಂದಿರೋ ಗ್ರಹಗಳ, ಕರ್ಮಾನುಸಾರ ಬಂದಿರತಕ್ಕಂಥ ಗ್ರಹಗಳು. ಅದನ್ನು ಮೈಂಡಲ್ಲಿ ಇಟ್ಕೋಬೇಕು ನಾವು. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು, ಹೊಸ ಸಂಬಂಧ ಗಲಾಟೆಯುತವಾಗಿರ್ತಕ್ಕಂಥದ್ದು, ಗಲಾಟೆಗೆ ಲೀಡ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ಒಳ್ಳೆಯ ವಿಚಾರ. ಆದರೆ ಒಟ್ಟಾರೆ ಮಂಗಳ ಗ್ರಹ ಮೇಷರಾಶಿ ಪ್ರವೇಶ, ಮೇಷ ಲಗ್ನದವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಗಳಗಳ ವಿಚಾರದಲ್ಲಿ 20ನೇ ತಾರೀಕು ಜೂನ್ವರೆಗೂ ಕೂಡ ಸ್ವಲ್ಪ ಕಷ್ಟಕರವೇ. ದಶಾಭುಕ್ತಿಗಳಲ್ಲಿ ಮಂಗಳ ಬಂದಿದ್ದರೆ ಮಾತ್ರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯ ಲಗ್ನ ತಗೊಳ್ಳೋಣ. ವೃಷಭ ಲಗ್ನದ ವಿಚಾರ ತಗೊಂಡಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ. ವಿದ್ಯಾರ್ಥಿಗಳು ಓದೋ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು. ಹೇಗೂ ಈಗ ರಜೆಗಳಿದೆ, ಏನು ತೊಂದರೆ ಇಲ್ಲ 20ನೇ ತಾರೀಕು ಜೂನ್ವರೆಗೂ. ಏಕೆಂದರೆ ಸಮಯದಲ್ಲಿ ನಮಗೆ ಗತಿಗಳು ಆ ಕಡೆ ಈ ಕಡೆ ಬಂದಾಗ ಅಲ್ಲೇನೋ ವಿದ್ಯಾಭ್ಯಾಸ ನಡೀತಾ ಇಲ್ಲ, ಯಾವ ಎಕ್ಸಾಮ್ಸು ಇಲ್ಲ ಅಂದಾಗ ಇದು ಉತ್ತಮ. ಈಗ ಕೆಲವರೆಲ್ಲ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಯಾವುದಾದ್ರು ಬರೆದಿದ್ದಾರೆ ಇಂಜಿನಿಯರಿಂಗ್ದು CET, ನೀಟು, ನಾಟ ಎಲ್ಲ ಬರೆದಿರ್ತಾರೆ. ಅದ್ರದ್ದು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ವೃಷಭ ಲಗ್ನದವ್ರಿಗೆ ಮಂಗಳನ ದಶ, ಮಂಗಳನ ಭುಕ್ತಿ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ದರೆ ಮಾತ್ರವೇ ಇದು ಅಪ್ಲೈ ಆಗುತ್ತೆ.
ಅಥವಾ ಹಣಕಾಸು ವಿಚಾರದಲ್ಲಿ ನಷ್ಟ ಬರ್ತಕ್ಕಂಥ ಚಾನ್ಸಸ್ಸು ತುಂಬಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಪ್ರೇಷನ್ ತೋರಿಸ್ತಾ ಇದೆ. ಅನ್ಯೋನ್ಯತೆಯಿಂದ ಇರ್ತಕ್ಕಂಥ ಒಂದು ಸಮಯದಲ್ಲಿ ಸಪ್ರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸಡನ್ ಜಗಳದಿಂದ ಸಪ್ರೇಷನ್. ಹಾಗೆ ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥ ಒಂದು ವಿಚಾರವನ್ನು ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಖಚಿತವಾಗಿದೆ. ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥ ಒಂದು ಸಂದರ್ಭ, ಅನಾರೋಗ್ಯ ಮತ್ತು ಹಾಸಿಗೆ ಹಿಡಿತಕ್ಕಂಥದ್ದು, ಯಾವುದಾದ್ರು ಒಂದು ಕಾಯಿಲೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಓವರಾಲ್ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ಬಿಸ್ನೆಸ್ಸಲ್ಲೂ ಕೂಡ ಸ್ವಲ್ಪ ಲಾಸ್ ಕಾಂಬಿನೇಷನ್ನು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಲಾಸ್ ಜಾಸ್ತಿ ಆಗ್ತಾ ಇದ್ದಾಗ ನಾವು ಸ್ವಲ್ಪ ಸೈಲೆಂಟಾಗಿ ಇದ್ಬಿಟ್ರೆ ಸಾಕು, ಖಂಡಿತ ಅದರಲ್ಲಿ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಮಿಥುನ ಲಗ್ನದವ್ರಿಗೆ ಹೋಗೋಣ. ಮಿಥುನ ಲಗ್ನದಲ್ಲಿರ್ತಕ್ಕಂಥ ಒಂದು ಮೇಷ ರಾಶಿಯಲ್ಲಿ ಮಂಗಳ ಪ್ರವೇಶ ಆಗಿರೋದ್ರಿಂದ ಎಲ್ಲದರಲ್ಲೂ ಲಾಭ, ಅದ್ಭುತ. ಮಿಥುನ ಲಗ್ನದವ್ರು ಹುಟ್ಟಿರೋರಿಗೆ ಮಂಗಳ ದಶ, ಮಂಗಳ ಭುಕ್ತಿ. ಇದನ್ನು ಯಾವ ರೀತಿ ತಗೋಬೇಕು ಅಂದರೆ, ಒಂದು ವೆರಿ ಸಿಂಪಲ್ ಲಾಜಿಕ್ ಕೊಡ್ತೀನಿ. ನಿಮಗೆ ಮಂಗಳ ದಶ ನಡೀತಾ ಇದೆ, ನಿಮಗೆ ಅತ್ಯಂತ ಕಷ್ಟದ ಸಮಯ ನಡೀತಾ ಇದೆ. ಈ ಗೋಚಾರ ನಿಮಗೊಂದು 25% ಬಂದುಬಿಟ್ಟು ನಿಮಗೆ ಒಳಿತನ್ನು ಮಾಡುತ್ತೆ. ನಾವು ದಶಾನ ತೆಗೆದಾಕಂಗಿಲ್ಲ, ದಶಾ ರಿಸಲ್ಟ್ ತೆಗೆದಾಕಂಗಿಲ್ಲ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಂಗಳ ಗೋಚಾರ ಫಲದಲ್ಲಿ ಬಂದಾಗ, ಒಳ್ಳೆಯ ಸಮಯ ಬಂದಾಗ ಒಂದು 25% ಡಿಸ್ಕೌಂಟ್ ಕೊಟ್ಬಿಡ್ತಾನೆ ಕಷ್ಟದಲ್ಲಿ. ನೀವು ತುಂಬ ಅತ್ಯಂತ ಸುಖದಲ್ಲಿದ್ದೀರ, ದಶಾ ಚೆನ್ನಾಗಿದೆ, ಮಂಗಳ ಒಳ್ಳೆ ಕಡೆ ಬಂದ, ನಿಮಗೆ ಎಕ್ಸ್ಟ್ರಾ 25% ಸುಖ ಹೆಚ್ಚು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಾವು ತುಂಬ ಚೆನ್ನಾಗಿದ್ದೀವಿ, ಒಳ್ಳೆ ಸಂಬಳ ಬರ್ತಾ ಇದೆ, ಎಲ್ಲ ಸೂಪರಾಗಿದೆ, ಗೋಚಾರದಲ್ಲೂ ಕೂಡ ಒಳ್ಳೆ ಸ್ಥಾನದಲ್ಲಿ ಬಂದ, ಲಾಭ ಸ್ಥಾನ ಬಂದ, ಸಡನ್ನಾಗಿ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಲಾಭ ಬಂದ್ಬಿಡುತ್ತೆ. ಯಾರೋ ಒಬ್ಬರು ದುಡ್ಡು ಕೊಡದೇ ಇರೋಲ್ಲ ಬಂದು ತಕ್ಕಂತ ಕೊಟ್ಬಿಡ್ತಾರೆ, ನಿನ್ನ ಹತ್ರ ಈಸ್ಕೊಂಡಿದೆ ಕಣ ಒಂದು 10,000 ರೂಪಾಯಿ ತಗೊಳ್ಳೋ ಅಂತ. ನೀವು ಕೇಳೋರಿಲ್ಲ, ಗೊತ್ತೂ ಇರೋಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಗೋಚಾರಗಳ ಫಲವು ನಮಗೆ ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ ಮೇಲೇ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಇನ್ಕ್ರೀಸ್ ಡಿಕ್ರೀಸನ್ನು ದಿನ ಭವಿಷ್ಯದಿಂದ ನೋಡಿದ್ರೆ ಬರಲ್ಲ, ಗೋಚಾರ ಫಲನ ದಿನ ಭವಿಷ್ಯ ಅಂತ ಕರೀತಾರೆ. ಹಿಂದಿನ ಕಾಲದಲ್ಲಿ ದಿನ ಭವಿಷ್ಯ ಅಂದರೆ ರಾಶಿ ಭವಿಷ್ಯ ಹೇಳ್ಕೊಂಡು ಕೂತ್ಕೊಂಡು ಜನಗಳಿಗೆ ಮೋಸ ಮಾಡೋದು ಅಥವಾ ಸುಳ್ಳು ಹೇಳೋ ಅಂಥ ಒಂದು ತರ್ಕದಲ್ಲಿತ್ತದೆಲ್ಲ. ಇವತ್ತು ಹೇಳ್ತೀನಿ, ಯಾವನ ರಾಶಿ ಭವಿಷ್ಯ ಹೇಳ್ತಾನೋ ಅವನ ರಾಶಿ ನೋಡಿಕೊಂಡು ಇಂಥವ್ರಿಗೆ ಈ ರಾಶಿಗೆ ಹಿಂಗೆ ಹಂಗೆ ಅಂತ ಹೇಳ್ಕೊಂಡು ಮೂಢರಾಗಿ ನೀವೆಲ್ಲ ಕೂತಿರ್ತೀರ. ರಾಶಿ ಭವಿಷ್ಯ ಅಂತಕ್ಕಂಥದ್ದು ಅತ್ಯಂತ ನೀಚ ಜ್ಯೋತಿಷ್ಯ ನಮ್ಮ ಸಮಾಜದಲ್ಲಿ. ರಾಶಿ ಭವಿಷ್ಯ ಅಂತಕ್ಕಂಥದ್ದು ಅತ್ಯಂತ ನೀಚ. ಆ ನೀಚಾವಸ್ಥೆಯನ್ನು ನೀವು ಬೇರೆಯವ್ರು ಯಾರು ಹೇಳ್ತಾರೆ ಕೇಳ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಿಮ್ಮ ತಲೆ ಕೆಡುತ್ತೆ. ಯಾಕೆ ಅಂದರೆ ಈ ರಾಶಿಗೆ ಸಮಸ್ಯೆ ಅಂತ ಹೇಳ್ತಕ್ಕಂಥವ್ರು ಆ ರಾಶಿಲಿರ್ತಕ್ಕಂಥ ಯಾವುದೋ ದಶ ಸಮಸ್ಯೆದಿಲ್ಲದೆ ಯಾವುದೋ ಸಮಸ್ಯೆ ಅನ್ಕೋ ತಲೆ ಅಲ್ಲಾಡಿಸ್ತಾರೆ. ಅದೇ ರಾಶಿಯಲ್ಲಿರ್ತಕ್ಕಂಥವ್ರು ಬೇರೆ ಯಾವುದೋ ದಶ ನಡೀತಾ ಇರುತ್ತೆ, ಉತ್ತಮವಾಗಿರುತ್ತೆ, ಅವನು ಈ ರಾಶಿ ಸರಿ ಇಲ್ಲ, ಡೇಂಜರ್, ಅದು ಇದು ಅಂತ ಹೇಳ್ತಕ್ಕಂಥವ್ರಿಗೆ ಉತ್ತಮವಾಗಿರುತ್ತೆ, ಇವರೆಲ್ಲ ಬಂಡಲ್ ಅಂತ ಬರುತ್ತೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹಾಳಾಗ್ತಾ ಇರೋದು. ಅವರವರ ದಶ, ಅವರವರ ಭುಕ್ತಿ, ಅವರವರ ಗೋಚಾರ ಫಲ ಇವೆಲ್ಲ ನೋಡಿದಾಗ ಒಳ್ಳೆಯದು ಕೆಟ್ಟದ್ದು ಬರ್ತಕ್ಕಂಥದ್ದು. ಚಂದ್ರದಶ ಬಂತು, 10 ವರ್ಷ ಚಂದ್ರದಶ ಕೆಟ್ಟದಾಗಿತ್ತು ಅಂದರೆ 10 ವರ್ಷನೂ ನೀವು ಯಾವ ಡೈಲಿ ಆರೋಸ್ಕೋಪ್ ನೋಡಿದ್ರೂ ಚೇಂಜ್ ಆಗಲ್ಲ. 10 ವರ್ಷನೂ ತುಂಬ ಕಷ್ಟನೇ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಮಂತ್ರಗಳ ಜಪ ದಾನ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕಮ್ಮಿ ಆಗ್ತೇ ಹೊರತು ಇನ್ಯಾವುದೇ ಕಾರಣಕ್ಕೂ ಆಗಲ್ಲ. ವಿದ್ಯಾರ್ಥಿಗಳಿಗೆ ಉತ್ತಮ, ಕೆಲಸದಲ್ಲಿ ಉತ್ತಮ, ಹೊಸ ಕೆಲಸ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ಲಾಭ ಜಾಸ್ತಿ ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ ನೋಡಿ, ಇದೊಂದು ವಿಚಾರದಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಯಾಕಂದರೆ ಮಂಗಳ ದಶ, ಮಂಗಳ ಭುಕ್ತಿ 6ನೇ ಮನೆಯನ್ನು ಸೂಚ್ಯಂಕ ಮಾಡಿದಾಗ
ವಿವಾಹದಲ್ಲಿ ಜಯ ಅಂತ ಬಂದಾಗ, ವಿವಾಹದಲ್ಲಿ ಸೋಲು ಬಂದರೆ ಅದು ಮದುವೆ, ವಿವಾದದಲ್ಲಿ ಜಯ ಅಂತಂದರೆ ಅದು ಕೋರ್ಟ್ ಅಂತ ಅರ್ಥ, ಡಿವೋರ್ಸ್ ಅಂತ ಅರ್ಥ. ಇಷ್ಟೇ ವ್ಯತ್ಯಾಸ. ಮದುವೆಯಲ್ಲಿ ಎರಡೇ ಇರೋದು. ವಿವಾದದಲ್ಲಿ ಜಯ ಅಂದರೆ ಅಲ್ಲಿ ಡಿವೋರ್ಸ್, ವಿವಾದದಲ್ಲಿ ಇಬ್ಬರಿಗೂ ಸೋಲು ಅಂತಂದರೆ ಅನ್ಯೋನ್ಯತೆ ಅಷ್ಟೇ. ಇಲ್ಲಿ ಫ್ಯಾಮಿಲಿ ಅಂದಾಗ ಸೋಲೋದೇ ಜಯ, ಫ್ಯಾಮಿಲಿಲಿ ಗೆಲ್ಲೋದು ಅನ್ನೋದೇ ವಿಚ್ಛೇದನೆ. ಇದು ನಮ್ಮ ತಾತ್ಪರ್ಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆರೋಗ್ಯ ಉತ್ತಮವಾಗಿದೆ ಮಿಥುನ ಲಗ್ನದವ್ರಿಗೆ, ಫಸ್ಟ್ ಕ್ಲಾಸ್. ಇನ್ನು ಕರ್ಕಾಟಕ ಲಗ್ನದವ್ರಿಗೆ ನೋಡೋಣ. ಕರ್ಕಾಟಕ ಲಗ್ನ ಇವತ್ತು 4 ರಾಶಿಗಳನ್ನ ಹೇಳೋಣ ಲಗ್ನದಕ್ಕೆ, ಮತ್ತು ನಾಳೆ 2ನೇ ಸಂಚಿಕೆ ಅಂತ ಮಾಡೋಣ, ಮಂಗಳನ 2ನೇ ಸಂಚಿಕೆ. ಯಾಕಂದರೆ ಜೂನ್ 20ನೇ ತಾರೀಕುವರೆಗೂ ಇರುತ್ತೆ. ಯಾರ್ಯಾರಿಗೆ ನೋಡ್ಕೊಳ್ಳಿ, ನಿಮ್ಮ ಜಾತಕ ನೋಡ್ಕೊಳ್ಳಿ, ಯಾವ ದಶಾ ನಡೀತಾ ಇದೆ ನೋಡ್ಕೊಳ್ಳಿ. ಮಂಗಳ ದಶಾ ಇದ್ದರೆ ಚೆಕ್ ಮಾಡ್ಕೊಳ್ಳಿ, ಬಟ್ ಲಗ್ನದಿಂದನೇ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಲಗ್ನದಿಂದನೇ ಭಾಳ ಇಂಪಾರ್ಟೆಂಟ್. ಕರ್ಕಾಟಕ ಲಗ್ನದವರು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಜ್ಞಾನಾರ್ಜನೆ, ಅತ್ಯುತ್ತಮವಾಗಿರ್ತಕ್ಕಂಥ ಹೆಸರು ಕೀರ್ತಿ ಬರುತ್ತೆ. ಒಳ್ಳೆ ಒಂದು ಎಜುಕೇಷನ್ಗೆ ಏನಾದ್ರು ಹೊಸ ದಾಪಗಾಲಾಗ್ತಾ ಇದ್ದರೆ ಉತ್ತಮವಾಗಿರ್ತಕ್ಕಂಥ ಒಂದು ನ್ಯೂಸನ್ನು ನಿಮಗೆ ಬಂದು ಬೀಳುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ತೋರಿಸ್ತಾ ಇದೆ. ಅಂದರೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ತೋರಿಸಿದ್ರು ಕೂಡ ನಿಮಗೆ ಒಂದು ಪ್ರಮೋಷನ್ ಕಾದಿಟ್ಟಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ದಶಾದಲ್ಲೂ ಆ ಕಾಂಬಿನೇಷನ್ ತೋರಿಸಿ, ಅಥವಾ ಅಂತರ್ಭುಕ್ತಿಯಲ್ಲೂ ಆ ಕಾಂಬಿನೇಷನ್, ವಿಶೇಷವಾಗಿ ಸ್ವಲ್ಪ ರೂಲ್ಸ್ ಇರುತ್ತೆ, ಅಂತರ್ಭುಕ್ತಿಯಲ್ಲಿ ಆ ಕಾಂಬಿನೇಷನ್ ಮಂಗಳ ಬಂದು ತೋರಿಸಿ, ಗೋಚಾರದಲ್ಲೂ ಕೂಡ ಈಗ ನಡೀತಾ ಇರ್ತಕ್ಕಂಥದ್ದು 10ನೇ ಮನೆ ತೋರಿಸ್ತಾ ಇದ್ದರೆ ಅದ್ಭುತವಾಗಿರ್ತಕ್ಕಂಥ ಪ್ರಮೋಷನ್ನು, ಇಂಕ್ರಿಮೆಂಟು ನಿಮ್ದಾಗಿಸ್ಬೋದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ 50-50, 5ನೇ ಮನೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, 10ನೇ ಮನೆ ಸ್ವಲ್ಪ ಉತ್ತಮ, 50-50 ಇರ್ತಕ್ಕಂಥದ್ದು. ಬಟ್ ಹೆಚ್ಚಾಗಿ ಲಾಭಾಂಶದ ಕಡೆನೇ ಹೆಚ್ಚಾಗಿರ್ತಕ್ಕಂಥದ್ದು. ವಿವಾಹದಲ್ಲಿ ಪ್ರೇಮ ವಿವಾಹ ಸ್ವಲ್ಪ ಸಫಲತೆ ಆಗದೇ ಇರತಕ್ಕಂಥದ್ದು. ಹಾಗೆ ಪ್ರೇಮ ವಿವಾಹದಲ್ಲಿ ನಿಮಗೆ ಸ್ವಲ್ಪ ಆಲಸ್ಯ ಅಥವಾ ಸಮಸ್ಯೆ ಉಂಟಾಗಿ ನನಗೆ ಜೀವನದಲ್ಲಿ ಮದುವೆನೇ ಬೇಡ ಅನ್ನೋವಂಥ ಒಂದು ಸ್ಟ್ರಾಂಗ್ ಮನಸ್ಥಿತಿ, ಪರಿಸ್ಥಿತಿ ಬರ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವಿವಾಹದಲ್ಲಿ ಪ್ರೇಮ ವಿವಾಹದಲ್ಲಿ ಏನಾದ್ರು ಮನೆಯಲ್ಲಿ ಹೇಳಿದಾಗ ಸ್ವಲ್ಪ ಅದಕ್ಕೆ ವಿರೋಧ, ಪರ ಕಮ್ಮಿ, ವಿರೋಧ ಹೆಚ್ಚಾಗಿ ಈ ಒಂದು ಕರ್ಕಾಟಕ ಲಗ್ನದವರಿಗೆ ಇದನ್ನು ಅನುಭವಿಸ್ಬೇಕಾಗತ್ತೆ. ದಶಾಭುಕ್ತಿಗಳಲ್ಲಿ ಅಥವಾ ಅಂತರ್ಭುಕ್ತಿಗಳಲ್ಲಿ ಮಂಗಳ ಇದ್ದಾಗ, ಅದ್ರ ಜೊತೆಗೆ ಅವರವರ ಸಮಯಾನುಸಾರ ಪ್ರೇಮ ವಿವಾಹ ಆದಾಗ, ಆ ಪ್ರೇಮ ವಿವಾಹಕ್ಕೆ ಅಥವಾ ಪ್ರೇಮ ಸಂಬಂಧಕ್ಕೆ ನಾವು ಜಾತಕವನ್ನು ನೋಡಿದಾಗ ಏನು ನಡೀಬಹುದು ಅವರ ಜೀವನದಲ್ಲಿ, ಪರ ಆಗಬಹುದಾ ವಿರೋಧ ಆಗಬಹುದಾ ಅಂತ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ವಿಚಾರವನ್ನು ಕಂಡುಹಿಡಿಬೋದು. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಾರಣ ಬರ್ತಾ ಇದೆ. ಆದರೆ ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರು, ಕೀರ್ತಿ, ದುಡ್ಡು ಎಲ್ಲನೂ ಪಡ್ಕೊಳ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇಷ್ಟು ಕರ್ಕಾಟಕ ಲಗ್ನದವರಿಗೆ. ಇನ್ನು ಮುಂದಿನ ವಿಚಾರ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ಮೇಷ, ವೃಷಭ, ಮಿಥುನ ಹಾಗೂ ಕರ್ಕಾಟಕ ಲಗ್ನ, ರಾಶಿಯಲ್ಲ ಲಗ್ನ, ಲಗ್ನದ ಒಂದು ಪ್ರತಿಫಲ ಏನಿದೆ ಅನ್ನೋದನ್ನು ಗುರುಗುರುಜಿಯವರು ತಿಳಿಸ್ಕೊಟ್ರು. ವೀಕ್ಷಕರು, ನೀವು ಕೂಡ ಕರೆ ಮಾಡಬಹುದಾಗಿದೆ. ಅದಕ್ಕಿಂತ ಮೊದಲು ನೋಡಿ, ವ್ಯವಹಾರದಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇತ್ತು, ಮನೆಯಲ್ಲಿ ಶಾಂತಿ ನೆಮ್ಮದಿ ಕೊರತೆ ಆಗ್ತಾ ಇತ್ತು ಅಂದರೆ ನೀವು ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಬಹುದಾಗಿದೆ. ಹಾಗಾದರೆ ಕೈಲಾಶ ಯಂತ್ರವನ್ನು ಯಾವ ರೀತಿ ಆರ್ಡರ್ ಮಾಡಬೇಕು, ಯಾವ ರೀತಿ ಸ್ಥಾಪನೆ ಮಾಡಬೇಕು, ಹಾಗೆ ಹೇಗೆಲ್ಲ ಪೂಜೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ. ಹಾಗೆ ಅದರ ಜೊತೆಗೆ 113ನೆಯ ಬ್ಯಾಚ್ ಆರಂಭವಾಗ್ತಾ ಇರುವಂಥದ್ದು ಜೂನ್ 8ನೇ ತಾರೀಕಿನಿಂದ ಕೇವಲ 7,999 ರೂಪಾಯಿಯಲ್ಲಿ ನೀವು ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಅದು ಕೇವಲ 15 ದಿನಗಳಲ್ಲಿ. ಹಾಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ಯಾವ ರೀತಿ ಇರುತ್ತೆ, ಹಾಗೆ ಯಾವೆಲ್ಲ ಟಾಪಿಕ್ಸ್ ಬಗ್ಗೆ ನಿಮಗೆ ಕಲಿಸ್ಕೊಡಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಡಿಯೋದ ನೋಡ್ಕೊಂಡ್ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ?
ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಗುರೂಜಿಯವರು ಸಾಕಷ್ಟು ಮಾಹಿತಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತಿನ ಸಂಚಿಕೆ ಮುಗಿಸುವಂತಹ ಸಮಯ ಹತ್ರ ಬಂದಿದೆ. ಧನ್ಯವಾದಗಳು ಗುರುಗಳೇ. ಹಾಗೆ 23ನೇ ತಾರೀಕು ನಮ್ಮ ಇನ್ನೊಂದು ಉಚಿತ ಜ್ಯೋತಿಷ್ಯ ಕಾರ್ಯಾಗಾರ ಇದೆ. ಜ್ಯೋತಿಷ್ಯ ಅಂದರೆ ಏನು, ಅದರಲ್ಲಿ ಅದೃಷ್ಟ ಹೇಗೆ ತಗೊಳ್ಬೇಕು, ಅದೃಷ್ಟ ಹೇಗೆ ನಾವು ತಿಳ್ಕೋಬೇಕು, ಹೇಗೆ ಕಷ್ಟಗಳಿಂದ ದೂರ ಆಗಬೇಕು ಅನ್ನೋ ಸೀಕ್ರೆಟ್ ನಿಮಗೆ ಹೇಳ್ಕೊಡ್ತೀನಿ. ಬಂದು ಫ್ರೀ ಕ್ಲಾಸ್ ಜಾಯ್ನ್ ಆಗಿ, ಆಮೇಲೆ ನೀವು ಖಂಡಿತ ಮೇನ್ ಕೋರ್ಸ್ಗೆ ಜಾಯ್ನ್ ಆಗೇ ಆಗ್ತೀರಾ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.